ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ಲಾಗ್ಸ್. ನಾನಿವತ್ತು ಹೊಸ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದು ನನ್ನ ಡೆಲಿವರಿ ಲಾಗ್ ಆಗಿರುತ್ತೆ. ಡೆಲಿವರಿ ಎಲ್ಲ ಆಯಿತು, ಹಾಗೆ ಯಾವ ಪಾಪು ಆಯಿತು, ನಾವು ಯಾವುದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಹಾಗೆ ನಾರ್ಮಲ್ಲ ಸಿಸರಿನ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಮೊದಲಿಗೆ ಮೊದಲೇ ಒಂದು ವಿಸಿಟ್ ಕೊಟ್ಟಿದ್ವಿ ನಾವು. ವೆಡ್ನೆಸ್ಡೇ ಒಂದು ಸಲ ಹೋಗಿ ಬಂದಿದ್ವಿ ಚೆಕಪ್ ಮಾಡಿಸ್ಕೊಂಡು. ಅದಾಗಿದ್ದ ನಂತರ ಅವರು ಫ್ರೈಡೇ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. ನಾವು 12:30 ಮೇಲೆ ಹೇಳಿದ್ವಲ್ಲ, ಅದರಿಂದ ಫ್ರೈಡೇ ಮಾರ್ನಿಂಗೇ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. ಅದರಿಂದ ಮಮ್ಮಿ, ನಾನು, ಅಪ್ಪ, ಅಚ್ಚು ಇಷ್ಟು ಜನ ನಾವು ವೆಡ್ನೆಸ್ಡೇನೇ ಹೋಗಿ ಮತ್ತೆ ರಿಟರ್ನ್ ಬರ್ತೀವಿ. ಅದಾಗಿದ್ದ ನಂತರ ನಾವು ಫ್ರೈಡೇ ಮಾರ್ನಿಂಗ್ ಇಲ್ಲಿ ಅವರು ತಿಂಡಿ ತಿನ್ಕೊಂಡು ಬನ್ನಿ ಅಂದಿದ್ರು. ಸ್ವಲ್ಪ ಏನಾದ್ರೂ ಲೈಟಾಗಿ ಏನಾದ್ರೂ ತಿಂಡಿ ತಿನ್ಕೊಂಡು ಬನ್ನಿ, 12:30 ಮೇಲೆ ಮಾಡ್ತೀವಿ ಅಂತ ಹೇಳಿದರು. ಅದಾಗಿದ್ದ ನಂತರ ನೋಡಿ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಗ್ರೀನರಿ ಆಗಿದೆ, ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಇವರು ನಮ್ಮ ಹಸ್ಬೆಂಡ್, ಅತ್ತೆ, ಮಾವ, ಅವರು ಕೂಡ, ಅಮ್ಮ ಅಪ್ಪ ಕೂಡ ಅವರು ಬೆಂಗಳೂರಿಂದ ಅವ್ರು ಬೇಗನೆ ಬಂದಿದ್ದರು. ಅವರಲ್ಲಿ 5 o'clockಗೆ ಮನೆ ಬಿಟ್ಟು ಬೆಂಗಳೂರು ಇಲ್ಲಿ ಬಂದು ನಾವೆಲ್ಲ ಬ್ಯಾಗ್ ಎಲ್ಲ ಎತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮನ್ನು ಕರ್ಕೊಂಡು ಹಂಗೆ ಹಾಸ್ಪಿಟಲ್ಗೆ ಹೋದ್ರು. ಹಾಸ್ಪಿಟಲ್ ಆಲ್ರೆಡಿ ಟೈಮ್ ಆಗೇ ಬಿಟ್ಟಿತ್ತು. ಫೋನ್ ಮಾಡ್ತಾನೆ ಇದ್ದರು, ಟೈಮ್ ಆಯಿತು ಬನ್ನಿ ಅಂತ. ಅದರಿಂದ ಅಷ್ಟು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಾವು ಬ್ಯಾಗ್ ಪ್ಯಾಕ್ ಮಾಡಿದ್ದಾಗಲಿ ಅಥವಾ ಓಡ್ತಾ ಇರೋದಾಗಲಿ ಪ್ಯಾಕ್ ಮಾಡೋದಕ್ಕಾಗಲಿಲ್ಲ. ಅದರಿಂದ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇಟ್ಕೊಂಡೆ ಅಷ್ಟೇ. ನೋಡಿ ತುಂಬಾ ಚೆನ್ನಾಗಿದೆ, ನೇಚರ್ ತುಂಬ ಚೆನ್ನಾಗಿತ್ತು ಅಂತಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ ಇಟ್ಕೊಂಡೆ. ಹೋಗಿದ ನಂತರ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ. ಏನಕ್ಕೆ ಹೋಗಿದ ತಕ್ಷಣವೇ ಅಡ್ಮಿಟ್ ಮಾಡಿಕೊಂಡ್ರು. ಹಾಗೆ ಅಲ್ಲಿ ಅಷ್ಟು ವೀಡಿಯೋ ಮಾಡೋದಕ್ಕೆ ಅಷ್ಟು ಪರ್ಮಿಷನ್ ಅದಕ್ಕಿಂತ ಏನೋ ಒಂಥರ ಅನ್ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಹಸ್ಬೆಂಡ್ ಅವರು ವೀಡಿಯೋಗೆಲ್ಲ ಅವ್ರು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಇನ್ನು ಅಮ್ಮನೂ ಕೂಡ ಬಂದಿರಲಿಲ್ಲ. ಅಲ್ಲಿ ವೀಡಿಯೋ ಮಾಡೋ ಅಂಥವ್ರು ಯಾರೂ ಇರಲಿಲ್ಲ. ನನಗೆ ಅಮ್ಮ, ಅಪ್ಪ, ಹಾಗೆ ನಮ್ಮ ಅತ್ತೆ ಮಾವ ಅವರೆಲ್ಲ ಆಚೆ ಇದ್ದರು. ಇವರೇ ಅಪ್ಪನೂ ಕೂಡ ಆಚೆ ಇದ್ದರು. ಅಮ್ಮ ಹಾಗೆ ನಮ್ಮ ಮಮ್ಮಿ ಇಬ್ಬರು ನನ್ನ ಜೊತೆಲೇ ಇದ್ದಿದ್ದು. ಅವರು ವೀಡಿಯೋ ಮಾಡೋಕ್ಕೆ ನಾನು ಏನು ಹೇಳಲಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಈ ಸಲ ಹೆಂಗೋ ಏನೋ ಅಂತ ನನ್ನ ಹತ್ರ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಅದರಿಂದ ನಾನು ಅಷ್ಟು ವೀಡಿಯೋ ತಲೆ ಕೆಡಿಸ್ಕೊಳ್ಳೋ ಫಸ್ಟು ನಂಗೆ ಡೆಲಿವರಿ ಆಗಿ ನಾನು ಹೆಲ್ತಿಯಾಗಿದ್ದರೆ ಮಗು, ಹಾಗೆ ನಾನು ಹೆಲ್ತಿಯಾಗಿದ್ದರೆ ಸಾಕು ಅನ್ನೋದೊಂದು ಆ ಮೈಂಡಲ್ಲಿ ನಿಮಗೆ ಬಂದುಬಿಡುತ್ತೆ. ಸ್ವಲ್ಪ ನಾನು ಭಯ ಆಗಿದ್ದೆ ಅಂತಲೇ ಹೇಳ್ಕೊತೀನಿ, ಸ್ವಲ್ಪ ನರ್ವಸ್ ಆಗಿದ್ದೆ ಹೆಂಗಾಗುತ್ತೇನೋ ಅಂತ. ಸೊ ಫೈನಲಿ ಪಾಪು ಆಯಿತು. ನೋಡಿ, ಇದು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಹಿಡಿಯೋದಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ನಾನು. ಲಾಸ್ಟಲ್ಲಿ ಇದು ನೋಡಿ ಡಿಸ್ಚಾರ್ಜ್ ಬರೆದ್ರು ಅವರು. ಡಿಸ್ಚಾರ್ಜ್ ಬರೆದ ನಂತರ ನೋಡಿ ಇವ್ರು ನಮ್ಮ ದೊಡ್ಡಮ್ಮ ಅವರೆಲ್ಲ ಪ್ಯಾಕ್ ಮಾಡ್ತಿದ್ರಲ್ಲ, ಆವಾಗ ಸ್ವಲ್ಪ ನಾನು ಆಲ್ಮೋಸ್ಟು ಸ್ವಲ್ಪ ಸುಧಾರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ನಮ್ಮದು 4 daysಗೆ ಹೊಲಿಗೆ ಬಿಚ್ಚಿ ಕಳಿಸ್ಬಿಟ್ರು. ಅದರಿಂದ ನಾನು ಲಾಸ್ಟಲ್ಲಿ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಹಿಡಿತೈತೆ ನೋಡಿ. ಇದು ಡಿಸ್ಚಾರ್ಜ್ ಆಗಿ ನಾನು ಹೊರಗಡೆ ಬರಬೇಕಾದ್ರೆ ನಾವು ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ, ಟ್ವಿನ್ ಬೆಡ್ಡು. ತುಂಬಾ ಕ್ಲೀನಾಗಿದೆ ಫ್ರೆಂಡ್ಸ್. ನಂದು ಡೆಲಿವರಿ ಆಗಿದ್ದು ಬಂದು ಆದಿಚುಂಚನಗಿರಿ ಬೆಳ್ಳೂರು ಕ್ರಾಸಲ್ಲಿ BGS ಅಂತಲೇ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಫಸ್ಟಷ್ಟು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಇವಾಗ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತಲೇ ಹೇಳ್ಬೋದು. ಸಾರಿ, ಸ್ವಲ್ಪ ಹಚ್ಚಿದಾಗೆ ಪಾಪು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನು ಮಾಡೋದಕ್ಕಾಗೋದಿಲ್ಲ, ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಇದು ನೋಡಿ ನಾನು ಡಿಸ್ಚಾರ್ಜ್ ಆಗ್ತಿರುವಂಥ ದಿನ. ಹೆಣ್ಮಗು ಫೋಟೋ ಬೇಡ, ಇಲ್ಲ ಬನ್ನಿ ಸೈನ್ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್. ಇದು ನನ್ನ ಡೆಲಿವರಿ ಮೇಲೆ ಫಸ್ಟ್ ವೀಡಿಯೋ ಅಂತ ಅಂದ್ಕೊಳ್ತೀನಿ. ಫಸ್ಟ್ ವೀಡಿಯೋನೇ ಇದು. ಇಷ್ಟು ದಿವಸ ನಾನು ಏನಕ್ಕೆ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂತಂದರೆ ನನಗೆ ಡೆಲಿವರಿ ಆದಮೇಲೆ ತುಂಬಾ ಪೇನ್ ಇತ್ತು. ಸ್ಟಿಚ್ ತುಂಬಾ ಪೇನ್ ಇತ್ತು. ಕೆಲವರು ಬೇಗನೆ ರಿಕವರಿ ಆಗಿಬಿಡ್ತಾರೆ. ಒಂದು 3 to 4 daysಗಳ ನನಗೆ ಆ ರೀತಿ ಆಗಲೇ ಇಲ್ಲ. 15 days ತೊಗೊಂಡು ನಾನು ಕಂಪ್ಲೀಟಾಗಿ ಸ್ವಲ್ಪ ಪೇನ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನೋಷ್ಟೊತ್ತಿಗೆ 15 days ಆಯಿತು. ಅದಾಗಿದ್ದ ನಂತರ ಮಗು ಸ್ವಲ್ಪ ಕೈ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಅದರಿಂದ ನನಗೆ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಮಗು ಸದ್ಯ ಆರಾಮಾಗಿದ್ದರೆ ಸಾಕು ಅಂತ ಅನ್ನಿಸ್ತಿತ್ತು ಅಷ್ಟೇ. ಸೊ ಇದು ನನ್ನ ಫಸ್ಟ್ ವೀಡಿಯೋ ಆಗಿಬಿಟ್ಟು ಡೆಲಿವರಿ ಆಗಿದ್ದ ನಂತರ. ಮಗು ಫೇಸ್ ಇವಾಗಲೇ ರಿವೀಲ್ ಮಾಡೋದಕ್ಕಾಗೋದಿಲ್ಲ, ಸಾರಿ. ನನಗಾಗಿದ್ದು ಬಂದು C-section ಆಗಿದ್ದು ಆಪ್ರೇಷನ್ನು. ಅಚ್ಚುಗೂ ಮೊದಲನೇ ಮಗು C-section, ಇದು ಕೂಡ C-section ಆಯಿತು. ಮತ್ತು ಎಲ್ಲ ಆಗಿದ್ದು ಅಂತಂದರೆ ಇಲ್ಲಿ ಬೆಳ್ಳೂರು ಕ್ರಾಸ್ ಹತ್ರ BGS IT ಅಂತಲೇ ಕರೀತಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಪೆಷಲ್ ರೂಮ್ ಇದೆ, ಸಿಂಗಲ್ ರೂಮ್ ಇದೆ,
ಟ್ವಿನ್ ಬೆಡ್ ಇದೆ, ಆ ರೀತಿ ಇರೋದೆ ತುಂಬಾ ಚೆನ್ನಾಗಿದೆ. ನಾವು ಸುಬ್ಬಪ್ಪ ಡಾಕ್ಟರ್ ಹತ್ರ ತೋರಿಸಿದ್ವಿ. ಅವ್ರ ಹತ್ರ ನಾವು ಆಪ್ರೇಷನ್ ಆಗಬೇಕು ಅಂತ ಅಂದ್ಕೊಂಡು ಅವ್ರ ಹತ್ರನೇ ಕಡೆಗೆ ಮಾಡಿಸ್ಕೊಂಡ್ವಿ. ಮಗು ಕೂಡ ಆರೋಗ್ಯವಾಗಿದೆ. ಮಗು ಬಂದು ಹೆಣ್ಮಗು ಆಗಿದೆ, ಮೊದಲನೇದು ಗಂಡು. ಹಾಗೆ ಇವಾಗ ಹೆಣ್ಣು. ತುಂಬಾ ಖುಷಿ ಇದೆ ಫ್ರೆಂಡ್ಸ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕೆಂದರೆ ಸೇಮ್ ಅಚ್ಚುಗೂ ಗಂಡು ಮಗುನು ಹೆಣ್ಮಗುಗೂ ಸ್ವಲ್ಪ ಸಿಮ್ಟಮ್ಸ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ ಅಂತ ಅಂತಾರೆ. ಆದರೆ ನನಗೆ ಯಾವುದೂ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಸೇಮ್ ಸಿಮ್ಟಮ್ಸ್ ಇತ್ತು. ಅದರಿಂದ ನಾವೆಲ್ಲ ಗಂಡು ಮಗು ಅಂದ್ಕೊಂಡು ಅಂತಲೇ ಹೇಳ್ಬೋದು. ನಾನು ಲಾಸ್ಟಿಗೆ ವೀಡಿಯೋ ನಿಮಗೆ ಅದು ಪಾಪು ಕೊಟ್ಟಿದ ತಕ್ಷಣ ಯಾವ ಪಾಪು ಅಂತ ತೋರಿಸಲ್ಲ, ಅದು ವೀಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಈ ವಿಡಿಯೋ ಆಗಿದ್ದ ನಂತರನೇ ಎಲ್ಲರೂ ತುಂಬ ಖುಷಿಪಟ್ಟರು ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಒಂದು ಹೆಣ್ಣೊಂದು ಗಂಡು ಅದು ಅದೃಷ್ಟ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಅದರಲ್ಲೂ ನಮಗೆ ಯಾರು ಅಣ್ಣ ಆ ಥರ ಸ್ವಂತ ಅಣ್ಣ ತಂಗಿ ಆ ಥರ ರಿಲೇಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನಾನು ಇವಾಗ ಮೊದಲನೇ ಮಗು ಗಂಡು ಮಗು ಆಗಿದೆ. ನನ್ನ ಮಗ ಯಾವ ರೀತಿ ತಂಗಿ ನೋಡ್ಕೋತೀನಿ ಅದೊಂದು ತುಂಬ ಎಕ್ಸ್ಪೆಕ್ಟೇಷನ್, ತುಂಬಾ ಕ್ಯೂರಿಯಾಸಿಟಿ ಇತ್ತು ನನಗೆ. ಹೆಣ್ಮಗು ಆಗಬೇಕು, ಅವ್ನು ಹೆಂಗೆ ನೋಡ್ಕೋತೀನಿ ಅಂತ ನಾನು ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ದೇವ್ರದಿಂದ ಅದೇ ಆಯಿತು. ಸೊ ನಾವು 4 ಡೇಸ್ಗೆಲ್ಲ ಡಿಸ್ಚಾರ್ಜ್ ಮಾಡಿಬಿಟ್ಟು ಅಲ್ಲೇ ಹೊಲಿಗೆ ಬಿಚ್ಚಿಬಿಟ್ಟು 4 ಡೇಸ್ಗೆ ಹೊಲಿಗೆ ಬಿಚ್ಚಿಬಿಟ್ಟು ಅದನ್ನ ಸ್ವಲ್ಪ ಪೇಯ್ನ್ ಸ್ವಲ್ಪ ಜಾಸ್ತಿ ಇತ್ತು. ಅದರಿಂದನೇ ಅಷ್ಟು ಸ್ವಲ್ಪ ಪೇಯ್ನ್ ಸ್ವಲ್ಪ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಗು ಇದ್ಮೇಲೆ ಅಷ್ಟು ನನ್ನ ಪಾಪ ಅಷ್ಟು ಮಲ್ಕೊಳ್ಳೋದಿಲ್ಲ, ಡೇ ಟೈಮ್ ಅಷ್ಟು ನಿದ್ದೆ ಮಾಡೋದಿಲ್ಲ. ಅದರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಮ್ ಸಿಕ್ಕಿದಾಗ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಅಲ್ಲದೆ ಇಲ್ಲಿ ನಮ್ಮೂರಲ್ಲಿ ನೆಟ್ ಕೂಡ ಸಿಗೋದಿಲ್ಲ. ಅದರಿಂದ 2 ಡೇಸ್ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ 2 to 3 ಡೇಸ್ ಆಗೇ ಆಗುತ್ತೆ, ನೆಟ್ ಸ್ಲೋ ಇರೋದ್ರಿಂದ ಇಲ್ಲಿ. ಸೊ ಇದಾಗಿದೆ ನನ್ನ ಡೆಲಿವರಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಮಗು ಇವಾಗ ತುಂಬಾ ಆರೋಗ್ಯವಾಗಿದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಆಶೀರ್ವಾದ ದಯವಿಟ್ಟು ನಮ್ಮ ಮೇಲೆ ಇರಲಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೇ ಕಮೆಂಟ್ಸ್ ಮಾಡಿ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಣ್ಮಗು